ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಮಾತಾಡತೀನಿ. ನಿಮ್ಗೆಲ್ಲ ಗೊತ್ತೈತಿ, ನಾನು ಕ್ವಾಜಾ ಬಂದನವ ಶಿರಹಟ್ಟಿ ಮದ್ವೆ ಆಗಿದ್ದ. ನಾವು ಮದುವೆ ಆಗಿ 3 ತಿಂಗಳ ಆರಾಮ ಇದ್ವಿ. 3 ತಿಂಗಳ ನಂತರ ನಮ್ಮವ್ವ ಯಾರ್ದೋ ಮಾತು ಕೇಳಿ ಏನೇನ್ ಮಾಡ್ಯಾಳ ಅಂತ ನಿಮ್ಗೆಲ್ಲ ಗೊತ್ತಿದ್ದ ಐತಿ. ಈಗ ಮದ್ವೆಗೆ 6 ತಿಂಗಳಾದ್ರೂ ಏನೋ ಯಾರೋ ಸಂಘಟನೆದವ್ರು ಕರ್ಕೊಂಬಂದ ನಮ್ಮ ಮಾವನ ಮನಿ ಮುಂದೆ ಹರಾಜ್ಮೆಂಟ್ ಮಾಡಕತ್ತಾಳ. ನಮ್ಮವ್ವ ಯಾರನ್ನೂ ಕರ್ಕೊಂಬಂದ. ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಯಾರೋ ಒಬ್ರು ಇವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟ ಫೇಕ್ ಮದುವೆ ಆಗ್ಯಾರ ಅಂತ ಏನೋ ಸುದ್ದಿ ಹಬ್ಸ್ಯಾರ. ಅದೆಲ್ಲ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಆಮೇಲೆ ಮತ್ತೆ ನಮ್ಮ ಅತ್ತಿ ಮಾವ ನನ್ ಸೊಸಿ ಅಂತ ಒಪ್ಕೊಂಡ್ 6 ತಿಂಗಳಾಗೈತಿ. ಅವ್ರು ನಂಗೆ ಎಷ್ಟು ಚಲೋ ನೋಡ್ಕೊಳಕತ್ತಾರ. ಆದ್ರೆ ನಮ್ಮವ್ವ ನಮ್ಮಪ್ಪ ನನ್ ಗಂಡನ ಅಳಿಯ ಅಂತ ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಂಡ್ರ ಅವ್ರ ನಮ್ಮ ಮನಿಗ್ ಬಂದ್ರ ಯಾವಾಗ್ಲೂ ಬಾಗಳ ತೆಗಿದ್ದ ಇರ್ತೈತಿ. ಆದ್ರ ಅವ್ರ ಯಾರೋ ಸಂಘಟನೆದವ್ರ ಏನೇನೋ ಕರ್ಕೊಂಬಂದ ಹರಾಜ್ಮೆಂಟ್ ಮಾಡಕತ್ತಾರ. ಹಿಂಗ ಇದೇನಾರ ಕಂಟಿನ್ಯೂ ಆದ್ರೆ ನಮ್ಮ ಅತ್ತಿ ಮಾವನ ಮನಿ ಮುಂದೆ ಯಾರು ಬಂದ್ ಹರಾಜ್ಮೆಂಟ್ ಮಾಡತ್ತಾರಲ್ಲ ಅವ್ರ ಮೇಲೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಇನ್ನೊಂದ್ ಯಾರೋ ಒಬ್ರು ಇವ್ರ ಮದ್ವಿನ ಆಗಿಲ್ಲ, ಇದು ಫೇಕ್ ಹಂಗ ಯಾರ್ಯಾರು ಏನೋ ಅನ್ನತ್ತಿರಲ್ಲ ಅವ್ರಿಗೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಮಾತ್ರ ಮದುವೆ ಆಗೇವಿ. ಸಾಯಿ ಮಠ ನಾನು ನನ್ನ ಗಂಡನ ಜೊತೆನ ಜೀವನ ಮಾಡ್ತೀನಿ. ನೀವೇನಾರ ಅನ್ಕೋರಿ, ಏನಾರ ಮಾಡ್ರಿ, ನಾ ಮಾತ್ರ ಸಾಯಿ ಮಠ ನನ್ ಗಂಡನ ಬೇಕು, ನನ್ ಗಂಡನ ಜೊತೆನೇ ಇರ್ತೀನಿ ನಾನು. ಧನ್ಯವಾದಗಳು.